ಆಲಂಪುರದಲ್ಲಿರುವ ನವಬ್ರಹ್ಮ ದೇವಾಲಯಗಳು ಹಣೆಯ ಬರಹವನ್ನು ತಿದ್ದಿ ಬರೆಯುವ ಕ್ಷೇತ್ರ ಹಾಗೂ ಜೋಗುಳಾಂಬ ದೇವಾಲಯ 5ನೆಯ ಶಕ್ತಿಪೀಠ. ಆಲಂಪುರ ನವಬ್ರಹ್ಮ ದೇವಾಲಯಗಳು ಉತ್ತರ ಭಾರತದ ನಾಗರ ಶೈಲಿಯ ವಾಸ್ತುಶಿಲ್ಪದ ಪ್ರತೀಕ. ವಾಸ್ತುಪುರುಷ ಮಂಡಲ ವಾಸ್ತುಶೈಲಿಯನ್ನು ಅನುಸರಿಸುವ ಚೌಕಾಕಾರದ ಯೋಜನೆಯಾಗಿದೆ. ಇಲ್ಲಿ ತಾರಕ ಬ್ರಹ್ಮ, ಸ್ವರ್ಗಬ್ರಹ್ಮ, ಪದ್ಮಬ್ರಹ್ಮ, ಬಾಲಬ್ರಹ್ಮ, ಗರುಡ ಬ್ರಹ್ಮ, ಕುಮಾರ ಬ್ರಹ್ಮ, ಅರ್ಕಬ್ರಹ್ಮ, ವೀರಬ್ರಹ್ಮ, ವಿಶ್ವಬ್ರಹ್ಮ ದೇವಾಲಯಗಳಿವೆ. ತಾರಕ ಬ್ರಹ್ಮ ಬಹುಮಡಿ ಗೋಪುರವನ್ನು ಹೊಂದಿದೆ. ಸ್ವರ್ಗ ಬ್ರಹ್ಮ ಮಹಾರಾಜ ವಿನಯಾದಿತ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯ ಅತ್ಯಂತ ವಿಸ್ತೃತವಾಗಿ ಅಲಂಕರಿಸಲ್ಪಟ್ಟಿದೆ. ಪ್ರಣಯ ಮತ್ತು ಕಾಮದ ವಿವಿಧ ಹಂತಗಳಲ್ಲಿ ಕಾಮಕ ಜೋಡಿಗಳನ್ನು ಹೊಂದಿದೆ. ಪದ್ಮಬ್ರಹ್ಮ ಕೊನೆಯ ದೇವಾಲಯ ಅಪೂರ್ಣ ಗೋಪುರ ಹೊಂದಿದೆ. ಬಾಲಬ್ರಹ್ಮ 2ನೆಯ ಅತ್ಯಂತ ಹಳೆಯ ದೇವಾಲಯವಾಗಿದೆ. ಈ ದೇವಾಲಯವು ಸಪ್ತ ಮಾತೃಕೆಯರ ಶಿಲ್ಪಗಳೊಂದಿಗೆ ಶಕ್ತಿಯ ವಿಷಯಗಳನ್ನು ಪ್ರತಿಪಾದಿಸುತ್ತದೆ. ನಾಗರ ಶೈಲಿಯ ಶಿಖರ ಹೊಂದಿದೆ. ಗರುಡ ಬ್ರಹ್ಮ ವಿಷ್ಣುವಿನ ವಾಹನವಾದ ಹಾರುವ ಗರುಡನನ್ನು ಒಳಗೊಂಡಿದೆ. ಕಲ್ಲಿನ ಜಾಲರಿಯ ಕಿಟಕಿಗಳಿಂದ ಸೂರ್ಯ ಕಿರಣಗಳು ಒಳಬರುತ್ತವೆ. ಕುಮಾರ ಬ್ರಹ್ಮ ಅತ್ಯಂತ ಪ್ರಾಚೀನ ದೇವಾಲಯ. ಮಂಟಪದೊಳಗಿನ ಕಂಬಗಳು ಮಿಥುನ ದೃಶ್ಯಗಳಲ್ಲಿ ಕಾಮುಕ ಜೋಡಿಗಳನ್ನು ಹೊಂದಿದೆ. ಅರ್ಕ ಬ್ರಹ್ಮ ಬಹುಪಾಲು ಪಾಳು ಬಿದ್ದಿದೆ. ವೀರಬ್ರಹ್ಮ ಹೆಚ್ಚು ಹಾನಿಗೆ ಒಳಗಾದ ದೇವಾಲಯ. ವಿಶ್ವಬ್ರಹ್ಮ ಈ ದೇವಾಲಯ ಹಿಂದೂ ಮಹಾಕಾವ್ಯಗಳು ಮತ್ತು ಪಂಚತಂತ್ರ ಶಿಲ್ಪಕಲಾ ದೃಶ್ಯಗಳನ್ನು ಹೊಂದಿದೆ. ಆಲಂಪುರವು ತುಂಗಭದ್ರಾ ಮತ್ತು ಕೃಷ್ಣ ಎಂಬ ಪವಿತ್ರ ನದಿಗಳ ಸಂಗಮವಾಗಿದೆ. ದಕ್ಷಿಣ ಕಾಶಿ ನವಬ್ರಹ್ಮೇಶ್ವರ ತೀರ್ಥ ಎಂದೂ ಕರೆಯುತ್ತಾರೆ. ವಿಶ್ವಬ್ರಹ್ಮ ದೇವಾಲಯವು ನವಬ್ರಹ್ಮ ದೇವಾಲಯಗಳಲ್ಲಿ ಅತ್ಯಂತ ಕಲಾತ್ಮಕವಾಗಿದೆ. ಇತಿಹಾಸ. ಈ ಸ್ಥಳದ ಇತಿಹಾಸದ ಪ್ರಕಾರ ಸಾಧುವಿನ ಶಾಪದಿಂದಾಗಿ ಬ್ರಹ್ಮನು ತನ್ನ ಶಕ್ತಿಯನ್ನು ಕಳೆದುಕೊಂಡ ನಂತರ ಶಿವನನ್ನು ಕುರಿತು ತಪಸ್ಸು ಮಾಡಿದನು. ಶಿವನು ಸಂತೋಷಪಟ್ಟು ಜಗತ್ತನ್ನು ಸೃಷ್ಟಿಸುವ ಶಕ್ತಿಯನ್ನು ಅವನಿಗೆ ಅನುಗ್ರಹಿಸಿದನು. ಹೀಗಾಗಿ ಶಿವನನ್ನು ಬ್ರಹ್ಮೇಶ್ವರ ಎಂದು ಕರೆಯುತ್ತಾರೆ. ಆಲಂಪುರ ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲ್ಪಡುವ ಈ ತಾಣ 7ನೇ ಶತಮಾನದ ಇತಿಹಾಸವನ್ನು ತೆರೆದಿಡುತ್ತದೆ. ಒಂದೊಂದು ದೇವಾಲಯದಲ್ಲೂ ಕೂಡ ಭಗವಾನ್ ಶಿವ 9 ವಿಭಿನ್ನ ರೂಪಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂದು ನಂಬಲಾಗಿದೆ. ಹೀಗೆ ಪ್ರತಿ ರೂಪವನ್ನು ಆಚರಿಸಲು 9 ವಿವಿಧ ದೇವಾಲಯಗಳು ಇಲ್ಲಿ ಸೃಷ್ಟಿಯಾಗಿವೆ. 14ನೇ ಶತಮಾನದಲ್ಲಿ ಇಸ್ಲಾಮಿಕ್ ಆಕ್ರಮಣದ ಸಮಯದಲ್ಲಿ ಆಲಂಪುರ ನವಬ್ರಹ್ಮ ದೇವಾಲಯಗಳು ಕೆಟ್ಟದಾಗಿ ಹಾನಿಗೊಳಗಾದವು. ಇಲ್ಲಿ ಮತ್ತೊಂದು ದೇವಾಲಯ ನೋಡಬಹುದು, ಅದೆಂದರೆ ಸಂಗಮೇಶ್ವರ ದೇವಾಲಯ. ಇಲ್ಲಿಗೆ ತಲುಪಲು ಮಾರ್ಗ ಬೆಂಗಳೂರಿನಿಂದ 380.2 ಕಿಲೋಮೀಟರ್ ದೂರ ಕ್ರಮಿಸಬೇಕು. ಹೈದರಾಬಾದಿನಿಂದ 220 ಕಿಲೋಮೀಟರ್, ಕರ್ನೂಲಿನಿಂದ 25 ಕಿಲೋಮೀಟರ್ ದೂರ ಆಗುತ್ತದೆ. ಈ ದೇವಾಲಯಗಳು ಶಿವನಿಗೆ ಸಮರ್ಪಿತವಾಗಿದ್ದರೂ ನವಬ್ರಹ್ಮ ದೇವಾಲಯಗಳೆಂದು ಕರೆಯಲ್ಪಡುತ್ತದೆ. ಈ ದೇವಾಲಯಗಳು ಬಾದಾಮಿ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟವು. ನಲ್ಲಮಲ್ಲ ಬೆಟ್ಟಗಳ ತಪ್ಪಲಿನಲ್ಲಿರುವ ಆಲಂಪುರವು ದಕ್ಷಿಣ ಕಾಶಿ ಮತ್ತು ದಕ್ಷಿಣ ಕೈಲಾಸ ಎಂದು ಪ್ರಸಿದ್ಧವಾಗಿದೆ. ಈ ನವಬ್ರಹ್ಮ ದೇವಾಲಯದಲ್ಲಿ ಇದೊಂದು ಪೂಜಾ ಕಾರ್ಯಗಳು ನಡೆಯುವ ಶಿವಾಲಯ ಆಗಿದೆ. ಇಲ್ಲಿನ ಕಲಾತ್ಮಕ ಶಿಲ್ಪ ಶೈಲಿಯನ್ನು ನಾವು ನೋಡಬಹುದು. ಮತ್ತು ಇಲ್ಲಿ ಅನೇಕ ವಿಗ್ರಹಗಳು, ದೇವಿಯ ವಿಗ್ರಹಗಳು ಕೂಡ ಕಣ್ಮನಗಳನ್ನು ಇಲ್ಲಿ ಸೆಳೆಯುತ್ತದೆ. ಅಷ್ಟು ಸುಂದರವಾದಂತಹ ಕಲಾಕೃತಿಗಳನ್ನು ಈ ದೇವಸ್ಥಾನದಲ್ಲಿ ನಾವು ನೋಡಬಹುದು.
ಯಾವುದೂ ಕೂಡ ಹಾನಿಗೆ ಒಳಗಾಗದೆ ಪೂಜೆಯನ್ನು ಸ್ವೀಕರಿಸುತ್ತಿರುವಂತಹ ವಿಗ್ರಹಗಳ ಹಲವಾರು ಗುಂಪು ಅಥವಾ ಸಮೂಹ ಇಲ್ಲಿದೆ. ವಿಗ್ರಹಗಳ ಸಮೂಹ. ಗದ್ವಾಲ್ನಲ್ಲಿರುವ ಆಲಂಪುರ ಜೋಗುಳಾಂಬಾ ದೇವಾಲಯವು 18 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಇದರ ಶ್ರೀಮಂತ ಇತಿಹಾಸ, ಅನನ್ಯ ವಾಸ್ತುಶಿಲ್ಪದ ಮಿಶ್ರಣ, ದೈವಿಕ ಆಧ್ಯಾತ್ಮಿಕ ಆಸಕ್ತಿ ಹೊಂದಿರುವವರು ಭೇಟಿ ನೀಡಲೇಬೇಕು. ಇಲ್ಲಿ ಸಪ್ತ ಮಾತೃಕೆಯರ ಸುಂದರವಾದಂತಹ ವಿಗ್ರಹಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ದೇವಾಲಯದ ಆವರಣದೊಳಗೆ ಇದೆ. ಒಂದೊಂದು ಶಿಲ್ಪಶೈಲಿಯು ಬಹು ಪ್ರಾಚೀನ ಕಾಲಕ್ಕೆ ಸೇರಿರುವಂಥದ್ದು. ಪ್ರತಿಯೊಂದು ವಿಗ್ರಹವೂ ಕೂಡ ಪೂಜೆ ಪುನಸ್ಕಾರಗಳಿಗೆ ಇದೆ. ಗಣಪತಿಯ ವಿಗ್ರಹವನ್ನು ನಾವಿಲ್ಲಿ ನೋಡಬಹುದು. ನವಗ್ರಹಗಳ ಒಂದು ಗುಂಪು, ಅದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ದೇವಾನುದೇವತೆಗಳು ಇಲ್ಲಿ ಪ್ರತ್ಯಕ್ಷವಾಗಿರುವಂತೆ ಒಂದೇ ಕಡೆ ಸಮೂಹ ಶಿಲ್ಪ ಕೃತಿಗಳು ಇಲ್ಲಿ ನಮಗೆ ಕಾಣಿಸುತ್ತೆ. ಗಣಪತಿಯ ದೇವಾಲಯ ಪ್ರತಿಯೊಂದು ದೇವಾನುದೇವತೆಗಳ ಚಿತ್ರಗಳನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗಬಹುದು. ಇಲ್ಲಿ ಸುಂದರವಾದ ಕೆತ್ತನೆಯ ಕೆಲಸಗಳನ್ನು ಕೂಡ ನಾವು ಗಮನಿಸಬಹುದು. ಆ ಕಂಬದ ಮೇಲಿರುವಂತಹ ಒಂದು ಕೆತ್ತನೆಯ ಕೆಲಸ ಕೂಡ ಅತ್ಯಂತ ಸುಂದರವಾಗಿ ನಮಗೆ ಇಲ್ಲಿ ಕಾಣುತ್ತೆ. ಮುಂದೆ ನಾವು ಆಲಂಪುರದಲ್ಲಿರುವ ಜೋಗುಳಾಂಬಾ ದೇವಿಯ ದೇವಾಲಯ ಬಗ್ಗೆ ನಾವು ತಿಳ್ಕೊಬೋದು. ಜೋಗುಳಾಂಬಾ ದೇವಾಲಯವು ಇತಿಹಾಸ ಎಷ್ಟು ಪುರಾತನವಾಗಿದೆಯೋ ಅಷ್ಟೇ ಕುತೂಹಲ ಕೆರಳಿಸುತ್ತದೆ. ಚಾಲುಕ್ಯ ರಾಜವಂಶದ ಆಳ್ವಿಕೆಯಲ್ಲಿ 7ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವುದನ್ನು ಗುರುತಿಸಬಹುದು. ಪ್ರಬಲ ಹಿಂದೂ ದೇವತೆ ಶಕ್ತಿಯ ಅವತಾರವೆಂದು ಪೂಜಿಸಲ್ಪಡುತ್ತದೆ. ಬಾದಾಮಿ ಚಾಲುಕ್ಯರು ತಮ್ಮ ರಾಜ್ಯಕ್ಕಾಗಿ ತಾಯಿಯ ಆಶೀರ್ವಾದ ಪಡೆಯಲು ನಿರ್ಮಿಸಿದರು. ರಾಷ್ಟ್ರಕೂಟರು ಕಾಕತೀಯರ ಆಳ್ವಿಕೆಯಲ್ಲಿ ವಿವಿಧ ವಾಸ್ತುಶಿಲ್ಪದ ಸೇರ್ಪಡೆಗಳಾಗಿ ವಿಶಿಷ್ಟವಾದ ವಾಸ್ತುಶಿಲ್ಪದ ಮಿಶ್ರಣವನ್ನು ಹೊಂದಿದೆ. ಪುರಾಣಗಳ ಪ್ರಕಾರ ಸತಿಯ ದೇಹದ ಒಂದು ಭಾಗವು ಈ ಸ್ಥಳದಲ್ಲಿ ಬಿದ್ದಿತು. ಆಕೆಯ ಸಂಗಾತಿಯಾದ ಶಿವನು ತಾಂಡವ ನೃತ್ಯ ಮಾಡಿದಂಥ ಒಂದು ಸ್ಥಳ. ಇಲ್ಲಿ ಭಕ್ತಾದಿಗಳು ಅಸಂಖ್ಯಾತರಾಗಿ ಇಲ್ಲಿ ಬರುತ್ತಾರೆ. ಜೋಗುಳಾಂಬಾ ದೇವಾಲಯವು ಆಧ್ಯಾತ್ಮಿಕ ಮತ್ತು ಪವಾಡಗಳು ಸಂಭವಿಸುವ ಬಗ್ಗೆ ಜನರಲ್ಲಿ ಅಪಾರ ನಂಬಿಕೆ ಇದೆ. ಜೋಗುಳಾಂಬಾ ದೇವಾಲಯವು ನವಬ್ರಹ್ಮ ದೇವಾಲಯಗಳ ಸಮೂಹದಲ್ಲಿಯೇ ಇದೆ. ಇದು 9 ಶಿವ ದೇವಾಲಯಗಳ ಸಮೂಹ. 7 ಮತ್ತು 8ನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದು, ಜೋಗುಳಾಂಬಾ ಇಲ್ಲಿ ಪ್ರಮುಖ ದೇವತೆ ಮತ್ತು ಶಿವನ ಒಂದು ರೂಪವಾದ ಬಾಲಬ್ರಹ್ಮೇಶ್ವರ ಅದು ಕೂಡ ಇಲ್ಲಿ ಪ್ರಮುಖ ದೇವರು. ಜೋಗುಳಾಂಬಾ ದೇವಿಯು ಚೇಳು, ಕಪ್ಪೆ ಮತ್ತು ತಲೆಯ ಮೇಲೆ ಹಲ್ಲಿಯೊಂದಿಗೆ ಶವದ ಮೇಲೆ ಕುಳಿತಿದ್ದಾಳೆ. ಇಲ್ಲಿ ಸತೀದೇವಿಯ ಮೇಲಿನ ಹಲ್ಲುಗಳು ಬಿದ್ದವು. ಆದ್ದರಿಂದಲೇ ಇದೊಂದು ಶಕ್ತಿಪೀಠವೆಂದು ಹೇಳಲಾಗುತ್ತದೆ. ಇದನ್ನು ದಕ್ಷಿಣ ಕಾಶಿ ಎಂದು ಪರಿಗಣಿಸಲಾಗಿದೆ. ಜೋಗುಳಾಂಬಾ ದೇವಿಯು ಉಗ್ರ ರೂಪದ ಭಂಗಿಯಲ್ಲಿ ಕುಳಿತಿದ್ದಾಳೆ. ಉಗ್ರ ರೂಪ ಸಹ ದೇವಿಯನ್ನು ಪೂಜಿಸಲು ಹೆಚ್ಚು ಶಕ್ತಿ ಮತ್ತು ಕಠಿಣ ಉಪಾಸನೆ ಬೇಕಾಗುತ್ತದೆ. ಶ್ರೀ ಆದಿಶಂಕರಾಚಾರ್ಯರು ಇಲ್ಲಿ ಶ್ರೀಚಕ್ರ ಸ್ಥಾಪಿಸಿದ್ದಾರೆ. ದೇವಾಲಯದ ಸುತ್ತಲೂ ಕೂಡ ನದಿ ನೀರು ಹರಿಯುವಂತೆ ಮಾಡಲಾಗಿದೆ. ಏಕೆಂದರೆ ತಾಯಿಯ ಒಂದು ಉಗ್ರ ಸ್ವರೂಪವನ್ನು ಶಾಂತಗೊಳಿಸಬೇಕು ಅಥವಾ ಪರಿಸರ ಶಾಂತವಾಗಿರಬೇಕು ಎನ್ನುವುದು ಒಂದು ಜನಗಳ ಒಂದು ನಂಬಿಕೆಯಾಗಿದೆ. ಜೋಗುಳಾಂಬಾ ದೇವಸ್ಥಾನದ ಒಂದು ಪ್ರಮುಖ ದ್ವಾರ, ಪ್ರಮುಖ ಗೋಪುರ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಬಹಳ ವಿಶಾಲವಾದಂತಹ ಒಂದು ದೇವಾಲಯ. ಭಕ್ತಾದಿಗಳು ಹೋಗಲು ವಿಶಾಲವಾದಂಥ ಮಾರ್ಗವನ್ನು ಕೂಡ ಇಲ್ಲಿ ರಚಿಸಲಾಗಿದೆ. ಮತ್ತು ದೇವಾಲಯದ ಒಂದು ರಾಜಗೋಪುರ ನಮಗೆ ಕಾಣ್ತಾ ಇದೆ. ಬಹು ವಿಶಾಲವಾದಂತಹ ಒಂದು ಮಂಟಪದ ಒಂದು ದೃಶ್ಯ ನಮಗೆ ಕಾಣ್ತಾ ಇದೆ. ಗರುಡಗಂಬ ಮತ್ತು ದೇವಾಲಯದ ಮಂಟಪ. ಇಲ್ಲಿ ನದಿಯ ನೀರು ಇಲ್ಲಿ ಪ್ರವಹಿಸುವಂತೆ ಮಾಡಲಾಗಿದೆ. ಮತ್ತು ದೇವಾಲಯವು ಕೂಡ
ತನ್ನ ಶಿಲ್ಪಕಲಾ ಸೌಂದರ್ಯದಿಂದ ಕಣ್ಮನೆಗಳನ್ನು ಸೆಳೆಯುತ್ತದೆ. ಅದರಲ್ಲೂ ಭಕ್ತಿಯ ಪರಾಕಾಷ್ಠತೆಯನ್ನು ತಲುಪುವಂತಹ ಭಕ್ತರು ಇಲ್ಲಿ ದೇವಿಯ ಗರ್ಭಗೃಹವನ್ನು ನೋಡ್ತಾ